ಅಣ್ಣ ವೆಲ್ಕಮ್. ನೀವು ಹೇಳಿ ಅಣ್ಣ, ಆಸ್ ಎ ಪ್ರೊಡ್ಯೂಸರ್ ಆಗಿ ನಮ್ಗೆ ಗೊತ್ತು, ಫಸ್ಟ್ ಟೈಮ್ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕಿಚ್ಚಬ್ರು ಲೈಫಲ್ಲಿ ಕೂಡ ಇಂಥ ದೊಡ್ಡ ಮಟ್ಟದ ಚಿತ್ರ 6 ತಿಂಗಳಲ್ಲಿ ತೆರೆ ಕಾಣ್ತಾ ಇದೆ ಅಂದ್ರೆ, ಶೂಟಿಂಗ್ ಸ್ಟಾರ್ಟ್ ಆಗಿ ಅಂದ್ರೆ ಡೆಫಿನೆಟ್ಲಿ ಇದೊಂಥರ ಒಳ್ಳೆ ಭವಿಷ್ಯ ಇದೆ ನಮ್ಮ ಚಿತ್ರರಂಗಕ್ಕೆ ಅಂತ ನಿಮ್ಗೆ ಅನ್ಸಲ್ಲ, ಒಂದು ಹೊಸ ಅಲೆ ಆಗುತ್ತೆ ಅಂತ. ಎಲ್ರಿಗೂ ನಮಸ್ಕಾರ. ನಮ್ಮ ಚಿತ್ರರಂಗದ ಕುಟುಂಬನೇ ಇಲ್ಲಿದೆ, ತುಂಬ ಸಂತೋಷ. ಪ್ರೇಮ್ ಅವರಿದ್ದಾರೆ, ಚಂದ್ರು, ಅರ್ಜುನ್. ಒಂಥರ ಈ ಥರ ಚಿತ್ರರಂಗದಲ್ಲಿ ಈ ಥರ ಕಾರ್ಯಕ್ರಮಗಳು ತಿಂಗಳಲ್ಲಿ 3-4 ಸುಮಾರು ನಡೀತಾ ಇರೋದು. ಈಗ ಅದು ಶುರುವಾಗಿದೆ, ಅದು ತುಂಬ ಸಂತೋಷ. ಟ್ರೈಲರ್, ಸಾಂಗ್ ಇವೆಲ್ಲ ನೋಡಿದ ಮೇಲೆ ಅದಕ್ಕೆ ದೊಡ್ಡ ಏನು ಸಿಗ್ತಾವಣ್ಣೆ ನಾನು. ಅಫ್ಕೋರ್ಸ್ ಸುದೀಪ್ ಅವರು ಕಷ್ಟಜೀವಿ, ಟೈಮಿಂಗ್ ಅನ್ನೋದನ್ನು ಅಫ್ಕೋರ್ಸ್ ಪಾಪ ಸುಮಾರು ಜನ ಕಲಾವಿದರು ಎಲ್ಲರೂ ಹಂಚ್ಕೊಂಡ್ರು. ನಾನು ಅವ್ರ ಚಿತ್ರರಂಗಕ್ಕೆ ಬರೋದಕ್ಕೆ ಮುಂಚೆಯಿಂದ ಚಿತ್ರರಂಗಕ್ಕೆ ಬಂದ ಮೇಲಿಂದನೂ ನೋಡ್ತಾ ಇದ್ದೀನಿ. ಅವ್ರ ಟೈಮ್ ಅಂದರೆ ಟೈಮ್, ಬರೀ ಶೂಟಿಂಗ್ ಇದ್ರೆ ಅಂತಲ್ಲ, ಬೇರೆ ಯಾವುದೇ ಕಾರ್ಯಕ್ರಮಗಳಿಗಾಗಲಿ, ಒಂದು ಯಾವುದೇ ಫಂಕ್ಷನ್ಗೆ ಬರ್ತೀನಿ ಅಂದ್ರೂ ಆ ಟೈಮ್ಗೆ 100% ಬರ್ತಾರೆ, ಅನ್ಲೆಸ್ ಅಂಟಿಲ್ ಫಾರ್ ಸಮ್ ರೀಸನ್ಸ್ ಮೇ ಬಿ. ಕಲಾವಿದರನ್ನ ಎಂಕರೇಜ್ ಮಾಡೋದಾಗಲಿ ಸೆಟ್ಟಲ್ಲಿ, ಅಥವಾ ಆ ಒಂದು ಇನ್ಸ್ಪಿರೇಷನ್ ಅಂತ ಏನು ಹೇಳ್ತೀನಿ. ನಾನು ಒಬ್ಬ ಕಲಾವಿದನಾಗಿ ಸುದೀಪ್ ಅವ್ರ ಜೊತೆಯಲ್ಲಿ ಒಂದು ಚಿತ್ರ ಮಾಡಿದ್ದೆ, ಒಂದು ಫುಲ್ ಲೆಂತ್ ಸಿನಿಮಾ. ನನಗೂ ಆ ಅನುಭವ ಆಗಿತ್ತು. ಇಷ್ಟೊತ್ತಿಗೆ ಬಂದ್ಬಿಡ್ತಾರೆ, ಹೌದಾ ಬರ್ತಾರೆ, ಬಂದರು. ಸೊ ಈ ಥರ ಆ ಒಂದು ಚಿತ್ರ ಹೆಂಗೆ ಮುಗೀತು ಗೊತ್ತಿಲ್ಲ. ಅಲ್ಲಿ ನಮ್ಗೆ ಈ ಥರ ಮಾಡೋಣ. ಸೊ ಆ ಒಂದು ದೊಡ್ಡ ಸ್ಟಾರು ಇಲ್ಲ, ಅದೆಲ್ಲ ಮಾಧ್ಯಮ ಮತ್ತು ಜನಗಳ ಮನಸ್ಸಲ್ಲಿರುತ್ತೆ ಅಷ್ಟೇ. ಅವ್ರು ದೊಡ್ಡ ಸ್ಟಾರ್ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಇವತ್ತಿಗೂ, ನನಗೆ ಗೊತ್ತಿರೋಂಗೆ. ಆ ರೀತಿ ಸೆಟ್ಟನ್ನು ಯಾವ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ ಅಂದರೆ, ಅಲ್ಲಿ ಒಬ್ಬೊಬ್ಬರ ಮೈಂಡಲ್ಲಿ ಏನೇನೋ ಓಡ್ತಾ ಇರುತ್ತೆ, ಅದನ್ನೆಲ್ಲ ಕಲೆಕ್ಟಿವ್ ಆಗಿ ಸೆಟ್ ಮಾಡಿ ಶೂಟಿಂಗ್ ಮುಖ್ಯ. ಎಲ್ಲರೂ ಗಮನ ಸೆಳೆದು ತಮಾಷೆ ಮಾಡಿ ಅದನ್ನು ಎಷ್ಟು ಚೆನ್ನಾಗಿ ಆ ಒಂದು ಸೆಟ್ಟನ್ನು ಖುಷಿಯಾಗಿಟ್ಟು ಅಲ್ಲಿ ಆಗಬೇಕಾದ ಕೆಲಸನ ಆನ್ ಟೈಮ್ ಮುಗಿಸ್ಕೊಳ್ಳೋದಕ್ಕೆ ಆ ಪ್ರಯತ್ನ ಇದೆಯಲ್ಲ, ಹ್ಯಾಟ್ಸ್ ಆಫ್ ಸುದೀಪ್ ಅವರೇ. ಅವತ್ತು ನೋಡ್ತಾ ಇದ್ದೀನಿ, ಇವತ್ತು ನೋಡ್ತಾ ಇದ್ದೀನಿ, ಅದನ್ನು ಕೇಳ್ತಾ ಇದ್ದೀನಿ. ನಾನು ನೋಡೋದಲ್ಲ, ಇವತ್ತು ಅಂದರೆ ಎಷ್ಟೋ ಹೊಸ ಪ್ರತಿಭೆಗಳು ಬಂದು ನಿಮ್ಮನ್ನು ಅದ್ರ ಬಗ್ಗೆ ಮಾತಾಡುವಾಗ ನನಗೆ ತುಂಬ ಖುಷಿ ಆಯಿತು. ಈ ಥರ ಸುದೀಪ್ ಅವ್ರ ಬಗ್ಗೆ ಮಾತಾಡ್ತಾ ಹೋದರೆ ತುಂಬ ಮಾತಾಡ್ಬೋದು. ಈ ಚಿತ್ರದ ಮುಖ್ಯವಾಗಿ ನಿರ್ದೇಶಕರು, 2ನೇ ಚಿತ್ರ ಅವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇ ಚಿತ್ರ ತುಂಬ ದೊಡ್ಡ ಹಿಟ್ಟಾಗಿ ಕನ್ನಡದಲ್ಲಿ, 2ನೇ ಚಿತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೊಡ್ಯೂಸರ್ ಬಂದು ಸತ್ಯಜ್ಯೋತಿ ಫಿಲಿಮ್ಸ್, ತ್ಯಾಗರಾಜನ್ ಅಂದರೆ ತಮಿಳುನಾಡಲ್ಲಿ ತುಂಬ ದೊಡ್ಡ ಬ್ಯಾನರು, ತುಂಬ ದೊಡ್ಡ ಪ್ರೊಡ್ಯೂಸರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಪಿಕ್ಚರ್ ಈಗ ಸುದೀಪ್ ಅವ್ರ ಜೊತೆ ಮಾಡಿದ್ದಾರೆ. ತುಂಬ ಸಂತೋಷ. ಅವರಿಗೆ ನಾನು ಇದೇ ಥರ ಹಲವಾರು ಚಿತ್ರಗಳನ್ನ ಮಾಡ್ತಾ ಇರಿ ಅಂತ ನಾನು ಸ್ವಾಗತಿಸ್ತೀನಿ. ಯಾಕೆ ಹೇಳ್ತೀನಿ ಅಂದರೆ, ಅಫ್ಕೋರ್ಸ್ ಎಲ್ಲ ಚಿತ್ರರಂಗದಲ್ಲಿ ಎಲ್ಲ ರಾಜ್ಯದಲ್ಲಿ ಆ ಒಂದು ಕೋಆಪರೇಷನ್ ಸಿಗುತ್ತೆ. ಬೇರೆ ನಾಡಿನ ನಮ್ಮ ಒಂದು ನಿರ್ಮಾಣ ಮಾಡುವಂಥ ನಿರ್ಮಾಪಕರಿಗೆ ಆ ಪ್ರೋತ್ಸಾಹ ಸಿಗುತ್ತೆ, ಆದರೆ ಕರ್ನಾಟಕದಲ್ಲಿ ಜಾಸ್ತಿ ಸಿಗುತ್ತೆ. ಸೊ ಹಾಗಾಗಿ ಅವ್ರಿಗೂ ನನ್ನ ವಿಷಯ ತಿಳಿಸ್ತಾ, ಈ ಚಿತ್ರದಲ್ಲಿ ಮಾಡಿದಂಥ ಎಲ್ಲ ಕಲಾವಿದರು, ಹಾಗೆ ಅಜನೀಶ್ ಆಗ್ಬೋದು, ಈ ಟ್ರೈಲರ್ನ ನೀವು ಇನ್ನೊಂದ್ಸರಿ ಹಾಕಿ ಅಂತ ನೀವು ಕೇಳಿದ್ರಿ. ನನಗೆ ಮನಸ್ಸಲ್ಲಿ ಇತ್ತದು, ಇನ್ನೊಂದ್ಸರಿ ಹಾಕ್ಸ್ಬೇಕಾಯ್ತು, ಇನ್ನೊಂದ್ಸರಿ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ. ಇದು ಎಲ್ಲರ ಮನಸ್ಸಲ್ಲೂ ಇತ್ತು ಅಲ್ವಾ? ಸೊ ನಿಜವಾಗಲೂ ಇಟ್ ವಾಸ್ ಅಮೇಝಿಂಗ್.
ಅಫ್ಕೋರ್ಸ್ ನಾನು ಹೇಳಿದಾಗೆ ಸುದೀಪ್ ಅವ್ರ ನಟನೆ ಬಗ್ಗೆ ನಾನು ಅದು ಹೊಸದಾಗಿ ಏನು ಹೇಳೋದು ಬೇಡ. ಒಂದೆರಡು ನಿಮಿಷ ಜಾಸ್ತಿ ತಗೋತೀನಿ ಮಾತಾಡೋದಕ್ಕೆ. ಪ್ಲೀಸ್ ಸರ್, ನೀವು ಮಾತಾಡ್ಬೇಕು ಸರ್. ಯಾಕೆಂದರೆ ಇವತ್ತಿನ ಚಿತ್ರರಂಗದ ಸ್ಥಿತಿಗತಿ ಯಾವ ರೀತಿ ಇದೆ ಅಂದರೆ, ನಾವು ಒಂದು 2-3 ಜನ್ರೇಷನಿಂದ ಚಿತ್ರರಂಗ ನೋಡ್ಕೊಂಡು ಬರ್ತಾ ಇದ್ದೀವಿ. ಈ ಸ್ಪೀಡು, ಈ ಎನರ್ಜಿನ ಇದ್ದಾಗ ನಾವು ಚಿತ್ರಗಳನ್ನ ತುಂಬ ಮಾಡ್ತಾ ಇದ್ವಿ. ಆ ಸ್ಪೀಡು, ಆ ಎನರ್ಜಿ ಬಿದ್ದೋಯ್ತು. ಕಾರಣ ಏನೇನು ಹೇಳ್ಬೋದೇನೋ. ಆದರೆ ಈ ಚಿತ್ರ ಶುರು ಮಾಡುವಾಗ ಸುದೀಪ್ ಅವರು ಸಿಕ್ಕಿದಾಗ ಮಾತಾಡ್ತಾ ಹೇಳ್ತಾ ಇದ್ರು, ಈ ಥರ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಸರ್, ಈ ಥರ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಹೀಗೆ ಅಂದಾಗ, ಪ್ಲ್ಯಾನ್ ಎಲ್ಲರೂ ಮಾಡ್ಬೋದು. ಪ್ಲ್ಯಾನ್ ಮಾಡೋದಕ್ಕೂ ಎಕ್ಸಿಕ್ಯೂಟ್ ಆಮೇಲೆ ಪ್ಲ್ಯಾನ್ ಮಾಡೋದಕ್ಕೂ ಆ ಒಂದು ಎನರ್ಜಿ ಬೇಕು. ಆ ಪ್ಲ್ಯಾನ್ ಮಾಡೋದಕ್ಕೆ ಆ ಎನರ್ಜಿ ಇದ್ದಾಗ, ಆ ಪ್ಲ್ಯಾನಿಂಗ್ ಕರೆಕ್ಟಾಗಿ ಆದಾಗ ಸುದೀಪ್ ಅವರಿಗೆ ಎಕ್ಸಿಕ್ಯೂಷನ್ ಪ್ರೆಸೆಂಟೇಷನ್ ಮಾಡೋದಕ್ಕೆ ಅವರಿಗೆ ಆ ಟೀಮ್ ತುಂಬ ಚೆನ್ನಾಗಿದೆ. ಅವ್ರ ಹತ್ರ ಇರೋ ಟೀಮ್ ಆ ಥರ ಒಂದು ಟೀಮ್ನ ಸೆಟ್ ಮಾಡಿ ಇಟ್ಕೋತಾರೆ. ಯಾವಾಗ ಹೊಗಳ್ಬೇಕೋ ಒಳ್ಳೆ ಕೆಲಸ ಮಾಡೋ ಹೊಗಳ್ತಾರೆ, ಯಾವಾಗ ತಪ್ಪಾದರೆ ಅದನ್ನ ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಅವಕಾಶ ಕೊಟ್ಟಾಗ ತಿದ್ಕೊಂಡಿಲ್ಲ ಅಂದರೆ ಅವ್ರನ್ನ ನೋಡೋದು ಇಲ್ಲ ತಿರ್ಗಾ ಇನ್ನೊಂದ್ಸರಿ ಅಂತ ಒಂದು ಕ್ಯಾರೆಕ್ಟರ್ ಸುದೀಪ್ ಅವರು. ಸೊ ಇಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ಕನ್ನಡ ಚಿತ್ರರಂಗದ ಸ್ಥಿತಿಗತಿ ಯಾವ ಥರ ಇದೆ ಅನ್ನೋದನ್ನು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಆ ಹೀಟ್, ಆ ಬಿಸಿ ಯಾರಿಗೆ ತಗಲ್ತಾ ಇದೆ ಅವ್ರಿಗೆ ಮಾತ್ರ ತುಂಬ ಗೊತ್ತಾಗುತ್ತೆ. ಇವತ್ತು ಕನ್ನಡ ಚಿತ್ರರಂಗ ಯಾವುದೋ ಒಂದು ಮೀಟಿಂಗ್ ಇತ್ತು ನಮ್ಮ ಚೇಂಬರಲ್ಲೆಲ್ಲ. ಮಾತಾಡುವಾಗ ಹಲವಾರು ಚಿತ್ರಗಳು ಬರಬೇಕು, ಮಾತಾಡಬೇಕು, ಅದು ಇದು ಅಂತ ಹೀರೋಗಳನ್ನ ಪ್ರೆಷರ್ ಮಾಡಬೇಕು, ಇಲ್ಲ ನಿರ್ದೇಶಕರನ್ನೆಲ್ಲ ಕರೆಸಿ ಮಾತಾಡಬೇಕು, ಇವೆಲ್ಲ ಮಾತಾಡ್ತಾ ಇದ್ದಾಗ ನಾನು ಹೇಳಿದೆ, ಅಫ್ಕೋರ್ಸ್ ಒಳ್ಳೆ ಪ್ರಯತ್ನನೇ. ಆದರೆ ನಮ್ಮಲ್ಲಿ ಎಷ್ಟು ಜನ ನಿರ್ದೇಶಕರಿದ್ದಾರೆ, ಎಷ್ಟು ಜನ ನಾಯಕ ನಟರಿದ್ದಾರೆ ಅಂದರೆ ಇದ್ದಾರೆ ನಾಯಕ ನಟರು, ಬಟ್ ಒಂದು ಇಮೇಜ್ ಇದ್ದು ಚಿತ್ರರಂಗನ ಪುಲ್ ಮಾಡುವಂಥ ನಾಯಕ ನಟರ ಬಗ್ಗೆ ಮಾತಾಡ್ತಿದ್ವಿ. ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನಾನು ಒಬ್ಬ ನಿರ್ಮಾಪಕನಾಗಿ, ಅಂದರೆ ನನ್ನ ಒಬ್ಬ ನೋಟೆಡ್ ಪ್ರೊಡ್ಯೂಸರ್, ಹಳೇ ಕಾಲದಿಂದ ಸಿನಿಮಾ ಮಾಡಿರೋ ಒಬ್ಬ ನಿರ್ಮಾಪಕ ಅಂತ ಹೇಳ್ತಾರೆ. ನಾನು ಎಷ್ಟು ಸಿನಿಮಾ ಮಾಡ್ತಾಯಿದ್ದೀನಿ, ವರ್ಷಕ್ಕೊಂದು 2 ಇಲ್ಲ 3 ವರ್ಷಕ್ಕೊಂದು ಮಾಡ್ತಾ ಇರ್ಬೋದೇನು ಅಷ್ಟೇ. ಆದರೆ ನನ್ನಂಥ ನಿರ್ಮಾಪಕರು ಒಂದು 5 ಜನ ಇದ್ದರೆ ಎಲ್ಲ ಸೇರಿದ್ರು ಒಂದು 10-15 ಸಿನಿಮಾ ಮಾಡ್ತೀವಿ ನಾವು. 250 ಚಿತ್ರಗಳಿಗಿಂತ ಜಾಸ್ತಿ ಇವತ್ತು ಬಿಡುಗಡೆ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ. 250 ಚಿತ್ರಗಳಿಗಿಂತ ಜಾಸ್ತಿ ಆಗ್ತಾ ಇದೆ. ಆದರೆ ನಾವು ಹಳೆ ಪ್ರೊಡ್ಯೂಸರ್ಸು, ಹಳೆ ಡೈರೆಕ್ಟರ್ಸು ಅಂತ ಏನು ಹೆಸರು ಕೊಟ್ಟಿದ್ದಾರೆ ನಮಗೆ, ದೊಡ್ಡ ಪ್ರೊಡ್ಯೂಸರ್ಸು, ದೊಡ್ಡ ಡೈರೆಕ್ಟರ್ಸ್ ಅಂತ, ನಾವು ಚಿತ್ರರಂಗಕ್ಕೆ ಏನು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ? ಕಾಂಟ್ರಿಬ್ಯೂಷನ್ ನಮ್ದಲ್ಲ, ಆ 250 ಚಿತ್ರ ಮಾಡ್ತಾ ಇರೋ ಹೊಸ ಪ್ರೊಡ್ಯೂಸರ್ಸ್ದು ಕಾಂಟ್ರಿಬ್ಯೂಷನ್ ಚಿತ್ರರಂಗಕ್ಕೆ. ಅವರು ನಮ್ಮ ಕಾರ್ಮಿಕರಿಗೆ, ಕಲಾವಿದರಿಗೆ ಊಟ ಕೊಡ್ತಾ ಇರೋದು ಅವರು, ನಿಜವಾಗ್ಲೂ ನಾವಲ್ಲ. ನಾವು ಯಾವಾಗಲೂ ಹಬ್ಬಕ್ಕೆ ಊಟ ಕೊಡ್ತೀವಿ ಅಷ್ಟೇ. ಒಂದು ಹಬ್ಬ ಬಂದಾಗ ವರ್ಷಕ್ಕೆ 4, 5, 6 ಹಬ್ಬ ಬರುತ್ತಲ್ಲ, ಆಗ ನಾವು ದೊಡ್ಡ ನಿರ್ಮಾಪಕರು, ದೊಡ್ಡ ನಿರ್ದೇಶಕರು ಆವಾಗ ಊಟ ಕೊಡ್ತಾ ಇದ್ದೀವಿ ನಮ್ಮ ಚಿತ್ರರಂಗಕ್ಕೆ. ಗೊತ್ತಾಯ್ತಾ? ಅದನ್ನು ಬ್ರೇಕ್ ಮಾಡಿದ್ದು ಮಾರ್ಕ್. ಬರಲಿ ಜೋರ್ ಚಪ್ಪಾಳೆ ಇದಕ್ಕೆ. ಇವತ್ತಿನ ಟ್ರೆಂಡಲ್ಲಿ ಸುದೀಪ್ ಅವರು ಇದನ್ನು ಹೇಳಿದರು. ನಾನು ಸತ್ಯವಾಗಿ ಹೇಳ್ತೀನಿ, ಕತೆ ಒಂದು ಹೇಳಿದರು, ಬಟ್ ಆಗುತ್ತಾ ಇದು? ಬಟ್ ಇವ್ರು ಮಾಡ್ತಾರೆ, ಇವ್ರಿಗೆ ಸಪೋರ್ಟಿವ್ ಆಗಿ ಲೊಕೇಶನ್ಸ್ ಆಗ್ಬೋದು, ಎಲ್ಲ ಇವತ್ತಿನ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗುತ್ತೆ. ಬಟ್ ಅವರೊಬ್ಬರು ಶ್ರಮ ಪಟ್ಟರೆ ಆಗಲ್ವಲ್ಲ, ಅವ್ರ ಹತ್ರ ಒಂದು ಟೀಮ್ ಇಟ್ಕೊಂಡಿದ್ದಾರೆ. ಸೊ ಒಳ್ಳೇದಾಗುತ್ತೆ, ಒಳ್ಳೇದಾಗಲಿ ಅಂತ ನಾನು ಅನ್ಕೊಂಬಂದೆ. ಸುದೀಪ್ ಅವರೇ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಏನಕ್ಕೆ ನಿಮ್ಮನ್ನೇ ಪಾಯಿಂಟ್ ಮಾಡಿ ಹೇಳ್ತೀನಿ ಅಂದರೆ, ನಿಮಗೆ ಗೊತ್ತು, ನಾನು ಇವಾಗ ಓಪನ್ ಆಗಿ ಮಾತಾಡೋನು. ಒಬ್ಬ ಹೀರೋ ಇವತ್ತು ಬರೀ ಸ್ಕ್ರೀನ್ ಮೇಲಲ್ಲ,
ಸೆಟ್ ಮೇಲೂ ಹೀರೋ ಆಗಿದ್ರೆ ಈ ಥರ ಸಿನಿಮಾ ಮಾಡ್ಬೋದು. ತಮಾಷೆ ಅಲ್ಲ, ಯಾಕಂದ್ರೆ ನಾನು ಇವತ್ತು ಸಿನಿಮಾ ಮಾಡ್ತಾ ಇದ್ದೀನಿ, ಮಾಡೋಕ್ಕಾಗದೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ನಾನು. ಇಷ್ಟು ದೊಡ್ಡ ಸಿನಿಮಾನ 114 ದಿನ ಶೂಟಿಂಗ್ ಆಗ್ಬೋದು, 180-60 ಕಾಲ್ ಶೀಟ್ ಆಗ್ಬೋದು, ಲೊಕೇಶನ್ಸು 106 ಲೊಕೇಶನ್ಸು ಅಂತೀರಾ, ಇದನ್ನ ಮ್ಯಾಜಿಕ್ ಮಾಡಿದ್ರು ಆಗಲ್ಲ ಅಂತ ಅನ್ಸುತ್ತೆ. ಇವತ್ತು CG-ಯಲ್ಲೂ ಆ ಥರ ಒಂದು ನಾವು ಸೆಟ್ ಮಾಡ್ಕೊಂಡು ಮಾಡಿದ್ರು CG ವರ್ಕ್ ಮಾಡಬೇಕು ಅಂದ್ರೆ ಇವತ್ತು ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಗೊತ್ತು, ಅದೇ ಒಂದು 3 ತಿಂಗಳು 6 ತಿಂಗಳಿಗೆ ಟೈಮ್ ಆಗಿಬಿಡುತ್ತೆ. ನೀವು ಈ ಶಾರ್ಟ್ ಪೀರಿಯಡಲ್ಲಿ ಇಷ್ಟು ದೊಡ್ಡ ಸಿನಿಮಾನ ನೀವು ಮಾಡಿದ್ದೀರಾ ಅಂದರೆ ಇದು ಚಿತ್ರರಂಗದಲ್ಲಿ ಇವತ್ತಿಂದ ಇದು ಒಂದು ಟ್ರೆಂಡ್ ಸೆಟ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂದು ಟ್ರೆಂಡ್ ಸೆಟ್ಟರ್ ಸರ್. ಇದು ಬರೀ ಕನ್ನಡ ಚಿತ್ರರಂಗಕ್ಕಲ್ಲ, ನಾನು ನೋಡ್ತಾ ಇದ್ದೆ ತೆಲುಗು, ತಮಿಳ್, ಮಲಯಾಳಂ, ಹಿಂದಿ, ಈ ಥರ ಸರ್. ಇದು ನಿಮ್ಮ ಹಿಂದೆ ಯಾವುದೋ ಈಗ ಮೊನ್ನೆ ಯಾವುದೋ ಒಂದು ಕಾರ್ ತಗೋಬೇಕು ಅಂತ ಯಾವುದೋ ತರಿಸ್ದೆ. ಅವ್ರು ಹೇಳ್ತಿದ್ರು ಏನೋ 8 ಪಿಸ್ಟನ್ನು, ಏನೇನೋ ಎಷ್ಟು ಹಾರ್ಸ್ ಪವರ್ ಅಂತ. ನಿಮ್ಗೆ ಆ ದೇವರು ಅಷ್ಟು ಹಾರ್ಸ್ ಪವರು, ಅಷ್ಟು ಎನರ್ಜಿ ನಿಮಗೆ ಕೊಟ್ಟವನೇ ಸರ್, ಸತ್ಯ ಹೇಳ್ತೀನಿ. ನಾನೊಬ್ಬ, ಯಾಕಂದರೆ ನಾನು ಈ ಚಿತ್ರರಂಗದಲ್ಲಿ ಸಿನಿಮಾ ಮಾಡೋದಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬಂದು ಕುಂತ್ಕೊಂಡು ಕತೆ ಡಿಸ್ಕಸ್ ಮಾಡಿ ಎಕ್ಸಿಕ್ಯೂಷನ್ ಮಾಡಬೇಕು, ಅದನ್ನು ಕಾರ್ಯರೂಪಕ್ಕೆ ತಂದು ಸೆಟ್ಗೆ ಹೋಗ್ಬೇಕು ಅಂತಲೇ 6 ತಿಂಗಳು ಬೇಕು ನನಗೆ ಇವತ್ತು. ಇದನ್ನು ಕರೆಕ್ಟಾಗಿ ನಿಮ್ಮಂಗೆ ಒಬ್ಬ ಹೀರೋ, ಒಂದು ಡ್ರೈವಿಂಗ್ ಫೋರ್ಸ್ ಅಂತ ಏನು ಹೇಳ್ತೀವಿ, ಆ ಡ್ರೈವಿಂಗ್ ಫೋರ್ಸ್ ನೀವಾಗಿರೋದ್ರಿಂದ ಈ ಚಿತ್ರ ಇವತ್ತು ಇಷ್ಟು ಬೇಗ ಮುಗಿದು ಇಷ್ಟು ದೊಡ್ಡ ಚಿತ್ರನ, ಇಷ್ಟು ಲೊಕೇಶನ್ಸ್ಗಳಾಗ್ಬೋದು, ಇಷ್ಟು ಕಾಲ್ ಶೀಟ್ ಆಗ್ಬೋದು. ಕಾಲ್ ಶೀಟ್ ಆಗುತ್ತೆ ಅಂದರೆ ಆಗುತ್ತೆ, ಅಫ್ಕೋರ್ಸ್. ಕಾಲ್ ಶೀಟಿಗೆ ನಾವು ಪ್ರೊಡ್ಯೂಸರ್ ದುಡ್ಡು ಕೊಡ್ಬೋದು, ಆದರೆ ಕೆಲಸ ಮಾಡೋದಿರಲ್ಲ 24/7. ಅವ್ರನ್ನ ನಾವು ನಿಜವಾಗ್ಲೂ ಹೇಳ್ತೀನಿ, ವಿ ಕಾಂಟ್. ಖಂಡಿತವಾಗ್ಲೂ ದುಡ್ಡು ಕೊಡ್ಬೋದು ನಾವು, ಆ 24/7 ಕೆಲಸ ಮಾಡಿಕೊಂಡು. ಯಾರು ಹೇಳ್ತಾ ಇದ್ರಿ ಅಲ್ಲೇ ಟ್ರೀಟ್ಮೆಂಟ್ ತಗೊಂಡು ಶೂಟಿಂಗ್ ಮಾಡ್ತಾ ಇದ್ವಿ ಅಂತ. ನಾನು ಏನಕ್ಕೆ ಇಷ್ಟು ಡೀಪಾಗಿ ಮಾತಾಡ್ತಾ ಇದ್ದೀನಿ ಅಂದರೆ, ಇದನ್ನೆಲ್ಲ ನಾವು ಮುಂಚೆ ಮಾತಾಡ್ತಾ ಇದ್ವಿ, ನೋಡ್ತಾ ಇದ್ವಿ, ಅನುಭವಿಸ್ತಾ ಇದ್ವಿ. ಈಗ ಈ ಚಿತ್ರನ ನಾನು ನೋಡಿದ ಮೇಲೆ, ಕೇಳಿದ ಮೇಲೆ, ಇದನ್ನು ನಾನು ಕಣ್ಣಾರೆ ನೋಡಿ ಅನುಭವಿಸಿದ ಮೇಲೆ ನಿಜವಾಗ್ಲೂ ಹೇಳ್ತೀನಿ ಸರ್, ದಯವಿಟ್ಟು ಫಸ್ಟು ನಿಮ್ಮಿಂದನೇ ಶುರು ಆಗಿದೆ, ನಿಮ್ಮಿಂದನೇ ಇದು ಇನ್ನೂ ಹಂಗೆ ಕಂಟಿನ್ಯೂ ಆಗಲಿ ಸರ್. ದಯವಿಟ್ಟು ವರ್ಷಕ್ಕೆ 2 ಚಿತ್ರ ನಮ್ಮ ಚಿತ್ರರಂಗಕ್ಕೆ ಕೊಡಿ ಸರ್, ಪ್ಲೀಸ್. ನಮ್ಮ ಚಿತ್ರರಂಗ ಅಂದರೆ ನೀವು ಮಾಡೋ ಚಿತ್ರಗಳು ಇಡೀ ನಮ್ಮ ಕರ್ನಾಟಕದ ಜನದಲ್ಲಿ ನಿಮಗೆ ಅಭಿಮಾನಿಗಳು ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ, ಇಲ್ಲ ಅಂತೇಳಿಲ್ಲ. ಇದು ಅದೇ ಥರ ಒಂದು ಹಿಡನ್ ಫ್ಯಾನ್ಸ್, ಹಿಡನ್ ಆಡಿಯನ್ಸ್ ನಿಮಗೆ ಎಲ್ಲ ರಾಜ್ಯದಲ್ಲೂ ಇದ್ದಾರೆ ಸರ್. ದಯವಿಟ್ಟು ಮರಿಬೇಡಿ, ದಯವಿಟ್ಟು ಮಾಡಿ. ಈ ಥರ ಚಿತ್ರಗಳು ಮಾಡೋದ್ರಿಂದ, ನೀವು ಒಂದು ವರ್ಷದಲ್ಲಿ 2 ಚಿತ್ರ ಮಾಡೋದ್ರಿಂದ ಲಕ್ಷಾಂತರ ಜನ, ಸಾವಿರಾರು ಜನ ಅಲ್ಲ ಸರ್ ನಾನು ಹೇಳ್ತಾ ಇರೋದು. ಯಾಕಂದರೆ ನನಗೆ ಗೊತ್ತು, ಐ ಆಮ್ ನಾಟ್ ಓನ್ಲಿ ಎ ಪ್ರೊಡ್ಯೂಸರ್, ಐ ಆಮ್ ಎ ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಎಕ್ಸಿಬಿಟರ್. ಎಲ್ಲಿ ನಾವಿಲ್ಲಿ ಪ್ರೊಡಕ್ಷನ್ ಅಂತೀವಿ, ಬರೀ ಇಷ್ಟೇ ಲೆಕ್ಕ ಹಾಕ್ತೀವಿ. ಬಿಡುಗಡೆಯಾಗಿ ಗೇಟ್ ಕೀಪರಿಂದ ಎಲ್ಲರೂ ಊಟ ಮಾಡ್ತಾರೆ ಸರ್, ಇದರಿಂದ ಲಕ್ಷಾಂತರ ಜನ. ಇದನ್ನು ನಾನು ಒಬ್ಬ ಚಿತ್ರರಂಗದಲ್ಲಿ ಹಿತೈಷಿಯಾಗಿ ನಾನು ಹೇಳ್ತೀನಿ, ಎಲ್ಲ ಹೀರೋಗಳು, ನಾಟ್ ಓನ್ಲಿ ಕನ್ನಡ ನಾನು ಹೇಳ್ತಾ ಇರೋದು, ತೆಲುಗು, ತಮಿಳ್, ಮಲಯಾಳಂ, ಎಲ್ಲ ಚಿತ್ರರಂಗದಲ್ಲಿ ಈ ಥರ, ಬರೀ ಕನ್ನಡ ಇಂಡಸ್ಟ್ರಿಗೆ ಮಾತ್ರ ನೀವು ಸ್ಫೂರ್ತಿಯಾಗಿಲ್ಲ ಸರ್, ಇಡೀ ಇಂಡಿಯನ್ ಸಿನಿಮಾ ಪ್ರೊಡ್ಯೂಸರ್ಸ್ಗಾಗ್ಬೋದು, ಡೈರೆಕ್ಟರ್ಸ್ಗಾಗ್ಬೋದು, ನಾಯಕ ನಟರಿಗಾಗ್ಬೋದು, ಎಲ್ರಿಗೂ ನೀವು ಇನ್ಸ್ಪೈರ್ ಆಗಿದ್ದೀರಾ ಸರ್. ನೀವೇ ಇನ್ಸ್ಪಿರೇಷನ್ ಅವ್ರಿಗೆಲ್ಲ. ಅದನ್ನು ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಎಲ್ಲರೂ ಮಾಡಿದ್ರೆ ನಮ್ಮ ಇವತ್ತಿನ ಚಿತ್ರರಂಗ ಯಾರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು. ಯಾಕಂದರೆ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಾ ಇರ್ತೀವಿ, ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ ಸರ್ ಇವತ್ತು ನಾವು? OTT ಅಂತೀವಿ. OTT ನಮ್ಮನ್ನು ಬಾಚಿ ತಬ್ಕೊಂತು ಫಸ್ಟು. ಇವಾಗ ಗೇಟಿನ ಆಚೆ ನಿಲ್ಲಿಸೋರು ನಮ್ಮನ್ನು ಜ್ಞಾಪಕ ಇಟ್ಕೋಬೇಕು ಸರ್. ನಾವೆಲ್ಲ ಫಸ್ಟು ಬಾಚಿ ತಬ್ಕೊಂಡ್ರು, ಅರೆ ಇಂಥ ಒಂದು ಶಕ್ತಿ ಸಿಗ್ತಲ್ಲ ನಮಗೆ ಅಂದ್ಕೊಂಡ್ವಿ ನಾವು. ಇವತ್ತು
ನಮ್ಮನ್ನು ಗೇಟಿಂದ ಒಳಗೆ ಬರೋದಕ್ಕೆ ಅಪಾಯಿಂಟ್ಮೆಂಟ್ ತೊಗೊಂಡೋಗ್ಬೇಕು ನಾವು. ಯಾಕಂದರೆ ಚೆನ್ನಾಗಿ ಬೆಳೆದ್ರು ನಮ್ಮಿಂದ. ಇವಾಗ ನಾವು ಬೇಕಾಗಿಲ್ಲ ಅವ್ರಿಗೆ. ಅದನ್ನು ಬ್ರೇಕ್ ಮಾಡಬೇಕು ಅಂದರೆ ನೀವು ಏನು ಟ್ರೆಂಡ್ ಸೆಟ್ ಮಾಡಿದ್ದೀರಾ ಸರ್, ಅದನ್ನು ಪ್ರೇಮ್ ಅವರಾಗಲಿ ಮಿಕ್ಕಿದ ನಮ್ಮೆಲ್ಲ ನಿರ್ದೇಶಕರು, ನಾನು ಅದೇ ಹೇಳೋದು, ವರ್ಷಕ್ಕೆ 2 ಪಿಕ್ಚರ್ ಮಾಡಿ ಸರ್, ಆಗುತ್ತೆ ನಿಮ್ಮ ಕೈಯಲ್ಲಿ. ಅವಾಗ ಅವ್ರು ತಿರ್ಗಾ ವಾಪಸ್ ಬರ್ತಾರೆ ನಮಗೆ. ನಮ್ಮ ಬಾಕ್ಸ್ ಆಫೀಸ್ ಅಂತ ಏನು ಹೇಳ್ತೀವಿ, ನಮ್ಗೆ ಇರೋದು 2 ಸೋರ್ಸ್, ರೆವಿನ್ಯೂ ಕಲೆಕ್ಟ್ ಮಾಡೋದು 2 ಸೋರ್ಸ್ ನಮಗೆ. ಒಂದು ಬಾಕ್ಸ್ ಆಫೀಸ್, ಇನ್ನೊಂದು OTT ಡೋರ್ ಕ್ಲೋಸ್. ಓಪನ್ ಆಗಿ ಹೇಳ್ತಾರೆ ಅವರು, ಕಾಣಿಸಿದ್ರೆ ತಗೊಳ್ಳಲ್ಲ ನಾವು. ಏನಾಗಬೇಕು 250 ಚಿತ್ರ ಮಾಡಿರುವಂಥ ನಿರ್ಮಾಪಕರು ನೆಕ್ಸ್ಟ್ ಮಾಡ್ಬೇಕಾರೆ ಅವರು. ಇದು ಬರೀ ಕರ್ನಾಟಕದಲ್ಲಾಗಿದೆ ಶುರುವಾಗಿದೆ ಅಂದ್ಕೊಬೇಡಿ, ಎಲ್ಲ ರಾಜ್ಯದಲ್ಲೂ ಈ ಥರ ಆಗಿದೆ ಈಗ. ಸಾರಿ ಟು ಸೇ ದಿಸ್. ಎಂಥ ದೊಡ್ಡ ಪಿಕ್ಚರು, ಎಂಥ ದೊಡ್ಡ ಡೈರೆಕ್ಟರು, ಎಂಥ ದೊಡ್ಡ ಹೀರೋ ಒಂದು ಚಿತ್ರ ಬಿಡುಗಡೆ ಆಗಿಲ್ಲ. ತೆಲುಗು ಪಿಕ್ಚರು ಆಗಿಲ್ವಲ್ಲ. ಎಂಥ ದೊಡ್ಡ ಚಿತ್ರ ಬಿಸ್ನೆಸ್ ಆಗಿದೆ. ಸೇಮ್ OTT. ಸೊ ಇದೆಲ್ಲ ನಾವು ಬ್ರೇಕ್ ಮಾಡೋದಕ್ಕೆ ನೀವೊಂದು ಸ್ಫೂರ್ತಿಯಾಗಿ ಈ ಚಿತ್ರನ ಇಡೀ ನಾಡುಗಳ ದೇಶಕ್ಕೆ ಕೊಡ್ತಾ ಇದ್ದೀರಾ. ಇದನ್ನೆಲ್ಲರೂ ನಾವು ಬಳಸ್ಕೋಬೇಕು, ಬೆಳೆಸ್ಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಎಲ್ಲರೂ ಇದನ್ನು ನಾವು ಒಂದು ಏನು ಹೇಳ್ತೀನಿ ಅಂದರೆ, ಎಲ್ರಿಗೂ ಎನ್ಕರೇಜ್ ಮಾಡೋವಂಥ ಎಲ್ರೂ ಒಂದು ಉರ್ದುಂಬಿಸುವಂಥ ಕೆಲಸ ನೀವು ಮಾಡಿದ್ದೀರಾ. ನಿಜವಾಗಲೂ ಇದು ಈ ಒಂದು ಟ್ರೆಂಡ್ನ ನಿಮ್ಮಿಂದ ಶುರುವಾಗಿದೆ, ನೀವು ಕಂಟಿನ್ಯೂ ಮಾಡಿ. ಎಲ್ಲರೂ ಆದಷ್ಟು ನಾವೀಗ ಬೇರೆ ನಿರ್ದೇಶಕರನ್ನ, ನಿರ್ಮಾಪಕರನ್ನ ಕರೆದು ಮೊನ್ನೆ ಏನೋ ಚೇಂಬರ್ ಮೀಟಿಂಗ್ ಎಲ್ಲರೂ ತಟ್ಟಿ ಎಬ್ಬರಿಸ್ತೀವಿ ಇದನ್ನು. ಸೊ ಇದನ್ನು ಮಾತಾಡಿ ಎಷ್ಟು ನಾವು ಈ ಥರ ಒಂದು ಚಿತ್ರನ ಮಾಡಿದಂಥ ಒಂದು ಸಂದರ್ಭದಲ್ಲಿ ಮನಸ್ಸು ತೃಪ್ತಿಯಾಗಿ ನಾವು ಈ ಒಂದು ಚಿತ್ರನ ಬಿಡುಗಡೆ ಡಿಸೆಂಬರ್ 25ಕ್ಕೆ ಆಗ್ತಾ ಇದೆ. ಒಂದು ದೊಡ್ಡ ಹಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಕರ್ನಾಟಕದ ಪ್ರೇಕ್ಷಕರಲ್ಲಿ ಯಾವುದೇ ಫ್ಯಾನ್ಸ್ ಆಗಲಿ, ಕನ್ನಡ ಅನ್ನೋದನ್ನು ಮರಿಬೇಡಿ. ಕನ್ನಡ ಅನ್ನೋದನ್ನು ದಯವಿಟ್ಟು ಮರಿಬೇಡಿ. ಆ ಫ್ಯಾನ್, ಆ ಹೀರೋ, ಈ ಹೀರೋ ಆ ಹೀರೋ ಅನ್ನೋದನ್ನೆಲ್ಲ ದಯವಿಟ್ಟು ಇರಲಿ, ಮನಸ್ಸಲ್ಲಿ ಅಭಿಮಾನ ಇಟ್ಕೊಳ್ಳಿ, ಬೇಡನಲ್ಲ. ಅದನ್ನು ಪಾಸಿಟಿವ್ ಆಗಿ ಆಚೆ ತೋರಿಸಿ ಎಲ್ಲ ಕನ್ನಡ ಚಿತ್ರಗಳನ್ನು ಬೆಳೆಸಿ, ಎಲ್ಲ ಕನ್ನಡ ಚಿತ್ರಗಳನ್ನು ನೋಡಿ, ಅದರಲ್ಲೂ ಥಿಯೇಟ್ರಲ್ಲೇ ನೋಡಿ. ನನ್ನ ರಿಕ್ವೆಸ್ಟ್ ಇದು. ಥಿಯೇಟ್ರಲ್ಲಿ ನೋಡಿದಾಗ ನಿಮ್ಗಾಗುವ ಅನುಭವ ಬೇರೆ. ಅದು ನಾನು ಇಷ್ಟೊತ್ತೇನು ಲಕ್ಷಾಂತರ ಜನ ಜೀವನ ಮಾಡ್ತಾರೆ ಅದರಲ್ಲಿ. ಯಾವುದೋ ಪೈರಸಿಯಲ್ಲಿ ಎಲ್ಲೋ ನೋಡೋದ್ರಿಂದ ಪ್ರಯೋಜನ ಆಗಲ್ಲ, ಚಿತ್ರರಂಗ ಬೆಳೆಯೋದಿಲ್ಲ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲೇ ಚಿತ್ರ ನೋಡಿ ಎಲ್ಲ ಕನ್ನಡ ಚಿತ್ರಗಳನ್ನ ಪ್ರೋತ್ಸಾಹ ಮಾಡಿ. ಕೊನೆಯದಾಗಿ ನಾನು ಹೇಳೋದು ಒಂದೇ ಮಾತು, ಮಾರ್ಕ್ ಮೈ ವರ್ಡ್, ಮಾರ್ಕ್ ವಿಲ್ ಮೇಕ್ ಮ್ಯಾಕ್ಸ್ ಕಲೆಕ್ಷನ್ ಅಂಡ್ ಬಿಗ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮ್ಮ ನೋವನ್ನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.